ಕೂಲಿ ಕೊಡದ ಸರ್ಕಾರಕ್ಕೆ ಹೇಳಿದಿಕ್ಕಾರ. ಕನಿಷ್ಠ ಕೂಲಿ 36,000 ರೂಪಾಯಿ ಕೊಡಲೇಬೇಕು. ಇವತ್ತಿನ ದಿವಸ ಈ ಒಂದು ನಾವು ಜಿಲ್ಲಾಧಿಕಾರಿಗಳ ಕಚೇರಿಗೆ ಮುತ್ತಿಗೆ ಹಾಕುವ ಉದ್ದೇಶ, ನಾವು ಸುಮಾರು ಒಂದು ತಿಂಗಳ ಹಿಂದೆನೆ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಏಕೆಂದ್ರೆ ಸುಮಾರು ವರ್ಷಗಳಿಂದ ನಮಗ ಕನಿಷ್ಠ ವೇತನ ಪರಿಷ್ಕರಣೆ ಆಗಿರಲಿಲ್ಲ. ಮೊನ್ನೆ ಸರ್ಕಾರ ಒಂದು ಆದೇಶ ಹೊರಡಿಸಿದೆ, ಕನಿಷ್ಠ ವೇತನ ಪರಿಷ್ಕರಣೆ ಮಾಡಿದೆ. ಬಟ್ ಆ ಕನಿಷ್ಠ ವೇತನ ಪರಿಷ್ಕರಣೆಯಲ್ಲಿ ನಮ್ಮ ಗ್ರಾಮ ಪಂಚಾಯತ್ ನೌಕರಿಗೆ ಪ್ರತಿಯೊಬ್ಬರಿಗೆ ಸುಮಾರು 5,400 ಒಂದು ಸಂಬಳ ಹೆಚ್ಚಿಗೆ ಮಾಡಿದೆ. ಅದನ್ನು ನಾವು ಅದಕ್ಕೆ ಸ್ವಾಗತಿಸ್ತೇವೆ. ಅದೇ ರೀತಿಯಾಗಿ ನಮ್ಮ CIT ಅಡಿಯಲ್ಲಿ ಬರುವಂತಹ ಅಂಗನವಾಡಿ ಮತ್ತು ಬಿಸಿ ಊಟ ಆಶಾ ಕಾರ್ಯಕರ್ತರು ಅವರಿಗೂ ಕೂಡ ಈ ಒಂದು ಕನಿಷ್ಠ ವೇತನಲ್ಲಿ ಸೇರಿಸಿಕೊಳ್ಳಬೇಕೆಂದು ನಮ್ದು ಸರ್ಕಾರಕ್ಕೆ ಮನವಿ ಇದೆ. ಅದೇ ರೀತಿಯಾಗಿ ಈ ಒಂದು ಕನಿಷ್ಠ ವೇತನ ಜಾರಿ ಮಾಡಿದ್ದು ಈ ಒಂದು ವೈಜ್ಞಾನಿಕವಾಗಿ ಇದು ಒಂದು ಸರಿ ಇಲ್ಲ. ಯಾಕಂದ್ರೆ ಈಗಿನ ಬೆಲೆ ಏರಿಕೆಗೆ ಅನುಗುಣವಾಗಿ ಪ್ರತಿಯೊಬ್ಬರಿಗೆ ನಮಗೆ 36,000 ಸಂಬಳ ಸಿಗಬೇಕು. ಈಗ ಮಾಡಿದಂತ ಸರ್ಕಾರ ಕೇವಲ ಒಬ್ಬರಿಗೆ 5,400 ರೂಪಾಯಿ ಗ್ರಾಮ ಪಂಚಾಯತ್ ಅಷ್ಟೇ ಮಾಡಿದೆ. ಉಳಿದು ನಮ್ದು CIT ಅಡಿಯಲ್ಲಿ ಬರುವ ಎಲ್ಲಾ ನೌಕರಿಗೆ ಈ ಒಂದು ಅಡಿಯಲ್ಲಿ ಸೇರಿಸ್ಕೋಬೇಕು. ಹಾಗೂ ಈಗ ಮಾಡಿದಂತ ಪರಿಷ್ಕರಣೆಯಲ್ಲಿ ಕೆಲವೊಂದು ತಿದ್ದುಪಡಿಗಳು ತಂದು ಅದನ್ನು ನ್ಯೂನತೆಗಳು ಸರಿಪಡಿಸಿ ಮತ್ತೆ ಮರು ಆದೇಶ ಮಾಡಬೇಕೆಂದು ಈ ಒಂದು ನಮ್ಮ CIT ಅಡಿಯಲ್ಲಿ ಬರುವಂತಹ ಎಲ್ಲಾ ಸಂಘದ ವತಿಯಿಂದ ನಾವು ಆಗ್ರಹಿಸುತ್ತೇವೆ. ನನ್ನ ಸರ್ ಕಾರ್ಮಿಕರಿಗೆ ಕನಿಷ್ಠ ವೇತನ ಜಾರಿ ಮಾಡಿದೆ, ನೋಟಿಫಿಕೇಶನ್ ಬಂದಿದೆ. ಅದರ ಪ್ರಕಾರ ಈಗ ಅದು ನಮಗೆ ಅಷ್ಟೊಂದು ನ್ಯಾಯಸಮ್ಮತ ಅನ್ಸಿಲ್ಲ. ಕನಿಷ್ಠ ಕೂಲಿ 36,000 ರೂಪಾಯಿ ಆಗ್ಬೇಕಂತ ಹೇಳಿ ನಮ್ದು CIT ಒಂದು ನಿಲುವಿದೆ. ಇದ್ದದ್ದು ಅಷ್ಟೊಂದು ಸಮಂಜಸ ಆಗಿಲ್ಲ. ಮತ್ತೇನು ಈಗ ಕನಿಷ್ಠ ಕೂಲಿ ಅವ್ರು ಕೊಟ್ಟಿದ್ದಾರೆ, ಕೊಟ್ಟರು ಅದು ವೈಜ್ಞಾನಿಕವಾಗಿ ಮಾಡಿಲ್ಲ, ಇನ್ನು ಹೆಚ್ಚಾಗಬೇಕಾಯ್ತು. ಆದ್ರೂ ಕೂಡ ಈಗ ಏನ್ ಮಾಡಿದ್ದಾರೆ, ಆ ಕನಿಷ್ಠ ಕೂಲಿ ಸರ್ಕಾರ ಈ ಮಾಲೀಕ ವರ್ಗ ಅದನ್ನು ಒಪ್ಪಬೇಕು. ಆ ಮಾಲೀಕ ವರ್ಗದಿಂದ ಅದನ್ನು ಜಾರಿಗೊಳಿಸಲಿಕ್ಕೆ ಆ ಹಣನ ಪಾವತಿ ಮಾಡ್ಲಿಕ್ಕೆ ಅವ್ರ ಮೇಲೆ ಒತ್ತಡ ತರಬೇಕು ಸರ್ಕಾರ. ಒಂದು. ಎರಡನೇದು, ಇದೇನು ಬಂದಿದೆ ಕನಿಷ್ಠ ಕೂಲಿ, ಇದರ ಹೊರಗೆ ಬಹಳ ಜನ ಉಳಿದಿದ್ದಾರೆ. ಎಲ್ಲರಿಗೂ ಕವರ್ ಮಾಡಿಲ್ಲ ಇವರು. ಸುಮಾರು ಲಕ್ಷಗಟ್ಟಲೆ ಗಾರ್ಮೆಂಟ್ಸ್ ನೌಕರರು, ಬಿಡಿ ನೌಕರರು, ಕಾಫಿ ಪ್ಲಾಂಟೇಶನ್ ನೌಕರರು, ಮತ್ತೆ ಅದರಲ್ಲಿ ಮುಖ್ಯವಾಗಿ ನಮ್ಮ ಸ್ಕೀಮ್ ನೌಕರರು, ಅಂಗನವಾಡಿ, ಬಿಸಿ ಊಟ, ಆಶಾ, ಇವರೆಲ್ಲರಿಗೂ ಕನಿಷ್ಠ ಕೂಲಿ ಅಡಿಯಲ್ಲಿ ತರಬೇಕಾಗಿತ್ತು, ಸರ್ಕಾರ ತಂದಿಲ್ಲ. ಅದ್ರ ಸಲುವಾಗಿ ಇವತ್ತು ರಾಜ್ಯ ಸರ್ಕಾರ ಏನು ಮಾಡಿದೆ, ಅದು ಮೊನ್ನೆ ನೋಟಿಫಿಕೇಶನ್ ಮಾಡಿದೆ ಕನಿಷ್ಠ ಕೂಲಿ, ಅದು ಬಂದದ್ದನ್ನ ಜಾರಿಗೊಳಿಸ್ಬೇಕು. ಅದ್ರ ಜೊತೆಗೆ ಕೆಲವು ತಿದ್ದುಪಡಿಗಳು ತಂದು ಅದನ್ನ ಸಂಪೂರ್ಣವಾಗಿ 36,000ಕ್ಕೆ ಕನಿಷ್ಠ ಕೂಲಿ ಏರಿಸಬೇಕು. ಮತ್ತೆ ಖಾಯಂ ಇಲ್ಲದಂತ ನೌಕರಿ ಖಾಯಂ ಮಾಡೋದಕ್ಕಂತ ಕಾನೂನು ಬರಬೇಕು. ಎಲ್ಲ ಏನು ಗುತ್ತಿಗೆ ಆಧಾರ ಮತ್ತೆ ಏನು ಟೆಂಪ್ರರಿ ನೌಕರದಾರ ಎಲ್ಲರಿಗೆ ಒಂದು ಪರ್ಮನೆಂಟ್ ಮಾಡೋಕ್ಕೆ ಕಾನೂನು ತರಬೇಕು ರಾಜ್ಯ ಸರ್ಕಾರ.